ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಇವತ್ತಿನ ವಿಡಿಯೋ ಒಳಗೆ ಬ್ಯೂಟಿಫುಲ್ ಆಗಿರೋಂಥ ಟ್ರೌಸರ್ ಅಂದರೆ ಸ್ಟ್ರೇಟ್ ಪ್ಯಾಂಟನ್ನು ಕಟಿಂಗ್ ಹಂಗೆ ಮಾರ್ಕ್ ಹಾಕಿ ಹೆಂಗೆ ಸ್ಟಿಚ್ ಮಾಡೋದು ಅಂತ ಹೇಳಿ ಪಿನ್ ಟು ಪಿನ್ ಹೇಳ್ಕೊಡ್ತೀನಿ. ನೋಡಿರಿ ಎಷ್ಟು ಚಂದ. ಇದಕ್ಕೆ ನಾನು ಕಾಂಟ್ರಾಸ್ಟ್ ಕಲರ್ ಒಂದು ವೈಟ್ ಕಲರ್ ಸಿಮಿಲರ್ ಆಗುವಂಥದ್ದು ಲೇಸ್ನು ತೊಗೊಂಡು ಬಂದು ಹಿಂಗೆ ಅಟ್ಯಾಚನ್ನು ಮಾಡಿ ನಿಮ್ಗೆ ಗುಡ್ ಐಡಿಯಾ ಅಂತಲೇ ಹೇಳ್ಬೋದು. ನಾನು 2 ಮೀಟ್ರಷ್ಟು ಬಟ್ಟೆನ ತೊಗೊಂಡು ಬಂದಿದ್ದೆ. ಬಟ್ ಇಲ್ಲಿ ತೊಗೊಂಡಿರೋಂಥದ್ದು ಬರೀ ನಾನು 1.25 ತೊಗೊಂಡಿರೋದು. ಅಂದರೆ 1.25 ಮೀಟ್ರ್ ಅಷ್ಟೇ ನಾನಿಲ್ಲಿ ಯೂಸ್ ಮಾಡ್ಲಿಕ್ಕೆ ಇನ್ನೊಂದು ಸ್ವಲ್ಪ ಉಳಿದಿರೋದನ್ನ ಪಾಕೆಟ್ ಮಾಡಲಿಕ್ಕೆ ಇಟ್ಕೊಳ್ಳೋಣ ಅಂತ. ಬರೀ ಹಾಗಿದ್ರೆ ನಾನು ಎಷ್ಟೆಲ್ಲ ಉದ್ದ ಮತ್ತು ಅಡ್ಡ ಅಳತೆಯನ್ನು ತೊಗೊಂಡಿದ್ದೀನಿ ಅಂತ ಹೇಳಿ ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತೀನಿ. ಸೊ ಮನೆಯೊಳಗೆ ಏನಾದರೂ ನಿಮ್ಗೆ ಪೀಸ್ಗಳು ಇತ್ತು ಅಂತಂದರೆ ಇಲ್ಲ ನೀವು ಮಾರ್ಕೆಟಿಂದ ತೊಗೊಂಡು ಬಂದು ನೀವು ಸ್ಟ್ರೇಟ್ ಪ್ಯಾಂಟನ್ನು ಸ್ಟಿಚ್ ಮಾಡ್ಕೋಬೋದು. ಹಂಗೆ ವೀಡಿಯೋ ಸ್ಟಾರ್ಟ್ ಮಾಡ್ಲಿಕ್ಕತ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಬಂದು ವೀಡಿಯೋಗಳನ್ನ ನೋಡ್ಲಿಕ್ಕತ್ತೀರಿ, ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡೋದನ್ನು ಮರೆಯೋದಕ್ಕೆ ಹೋಗ್ಬೇಡ್ರಿ. ಈಗ ನಾನು ಇದನ್ನು 4 ಫೋಲ್ಡ್ ಆಗಿ ಹಿಂಗೆ ಮಡಚಿ ರೆಡಿ ಮಾಡ್ಲಿಕ್ಕತ್ತೀನಿ. ನೋಡ್ಲಿಕ್ಕತ್ತಿರಲ್ಲ, ಇದಕ್ಕೆ 4 ಫೋಲ್ಡ್ ಆಗಿ ನಾವು ಫೋಲ್ಡನ್ನು ಮಾಡ್ಕೊಳ್ಳೋಣ. ಈಗ ನಾನು ಮನೆಯೊಳಗೆ ಅಳತೆ ಪ್ಯಾಂಟ್ ಏನಾದರೂ ಇತ್ತಪ್ಪ ಅಂತಂದ್ರೆ ನೀವು ಆ ಪ್ಯಾಂಟ್ನ ತೊಗೊಂಡು ಅಳತೆಯಲ್ಲಿ ಸ್ಟಿಚ್ ಮಾಡ್ಕೋಬೋದು. ಈಗ ನಾನು ಮೇಲ್ಗಡೆಯಿಂದ ಒಂದು 2 ಇಂಚ್ ಮಾರ್ಕಿಗೆ ಎಲಾಸ್ಟಿಕ್ ನಾವನ್ನು ಇಲ್ಲಿ ಕೂಡಿಸ್ಲಿಕ್ಕೋಸ್ಕರ ಸ್ಟ್ರೇಟಾಗಿ ಒಂದು ಲೈನನ್ನು ಎಳ್ಕೊಂಡು ನೋಡಿರಿ ಎಂಡ್ವರೆಗೂ ಹಿಂಗೆ 2 ಇಂಚಿಗೆ ಕರೆಕ್ಟಾಗಿ ಸ್ಟ್ರೇಟ್ ಲೈನನ್ನು ಹಾಕ್ಕೊಳ್ಳೋಣ. ನಿಮ್ಮ ಹತ್ರ ಏನಾದರೂ ಪ್ಯಾಂಟ್ ಇಲ್ಲಪ್ಪ ಅಂತಂದರೆ ನಿಮ್ಮ ಒಂದು ವೇಸ್ಟ್ ಅಂದರೆ ಸೊಂಟದ ಸುತ್ತಳತೆ ಅಂದರೆ ಹಿಪ್ ಸೈಜನ್ನು ತೊಗೊಳ್ರಿ. ಸೊ ಹಿಪ್ ಸೈಜು ಸೊಂಟದ ಕೆಳಗಡೆ ಭಾಗದ ಒಂದು ಅಳತೆನ ಸುತ್ತಳತೆನ ತೊಗೊಂಡು ನೀವು ಅದ್ರ ಮೇಲೆ ಎಷ್ಟು ಬರುತ್ತೋ ಅದರ ಮೇಲೆ ಒಂದು 2 ಇಂಚನ್ನು ಜಾಸ್ತಿ ತೊಗೊಂಡು ಮಾಡ್ಕೊಳ್ಬೋದು. ಈಗ ಇದು ಉದ್ದ ಏನು ಬರ್ಲಿಕ್ಕತ್ತದ ನೋಡಿರಿ, 37 ಇಂಚಿಗೆ ಉದ್ದ ಇದೆ ಇದು. ಸೊ ಅದಕ್ಕೋಸ್ಕರ ನಾವು 37 ಉದ್ದ ಇದ್ದರೆ ಅದಕ್ಕೊಂದು 2 ಇಂಚು ನಾನು ಎಕ್ಸ್ಟ್ರಾ ಫೋಲ್ಡ್ ಮಾಡಲಿಕ್ಕೋಸ್ಕರ 2 ಇಂಚ್ ಎಕ್ಸ್ಟ್ರಾ ಮಾಡ್ಕೊಳ್ತೀನಿ. ಮತ್ತು ಇನ್ನೊಂದು 2 ಇಂಚನ್ನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅದು ಟೋಟಲಾಗಿ 4 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಯಾಕಂದರೆ ಇದು ಉದ್ದ ನಂಗೆ ಸ್ವಲ್ಪ ಕಡಿಮೆ ಆಗ್ತಿತ್ತು. ಹಾಗಾಗಿ ನಿಮ್ಗೆ ಬೇಡ, ನೀವು ಏನು ತೊಗೊಂಡಿದ್ದೆಲ್ಲ ಮೆಜರ್ಮೆಂಟ್ ಪ್ಯಾಂಟ್ ಕರೆಕ್ಟಾಗ್ಯದ ಅಂತಂದ್ರೆ ಅದ ಒಂದು ಮೆಜರ್ಮೆಂಟ್ ಮೇಲೆ ನೀವು 2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಫೋಲ್ಡ್ ಮಾಡಲಿಕ್ಕೆ ಅಂತ ಹೇಳಿ ತೊಗೊಳ್ಬೋದು. ನಾರ್ಮಲಾಗಿ ಎಕ್ಸೆಲ್ ಸೈಜ್ ಪ್ಯಾಂಟ್ ಏನಿಲ್ಲ ಅಂತಂದ್ರೂ ನಮ್ಗೆ 37 ಲೆಂತ್ ಇದು ಕ್ಯಾಶುವಲ್ ಆಗಿರೋ ಸಿಗೋವಂಥ ಸೈಜ್ ನಿಮ್ಗೆ. ಈಗ ಅಲ್ಲಿಂದ 4 ಇಂಚು ಡೌನ್ಗೆ ತೊಗೊಳ್ತೀನಿ. 2 ಇಂಚ್ ಎಕ್ಸ್ಟ್ರಾ ನಮ್ಗೆ ಫೋಲ್ಡಿಂಗಿಗೋಸ್ಕರ. 2 ಇಂಚು ನನಗೆ ಹೈಟ್ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು, ಹಾಗಾಗಿ ನಾನು 4 ಇಂಚು ಎಕ್ಸ್ಟ್ರಾ ತೊಗೊಂಡಿನಿ. ಈಗ ನಾನು 37 ಇಂಚಿಗೆ ಒಂದು ಮಾರ್ಕನ್ನು ಹಾಕಿ ತೋರಿಸ್ಲಿಕ್ಕತ್ತೀನಿ, ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ನಂತರದಲ್ಲಿ ನೀವು 4 ಇಂಚಿಗೆ ಕಟ್ ಮಾಡ್ಕೋಬೋದು. ಈಗ ಹಿಪ್ ಸೈಜ್ ಎಷ್ಟು ಬರ್ಲಿಕ್ಕತ್ತದಂತ ನೋಡಿರಿ. ನನ್ನ ಒಂದು ಹಿಪ್ ಸೈಜನ್ನು ನಾನು 13.5ಗೆ ಇಲ್ಲಿ ಮಾರ್ಕನ್ನು ಹಾಕ್ಕೊಳ್ಳಿಕ್ಕತ್ತೀನಿ. 13.5 ಸ್ವಲ್ಪ ನಮ್ಗೆ ಜಾಸ್ತಿನೇ ಬೇಕಾಗಿತ್ತು. ಯಾಕಂದರೆ ಇದು ಕಾಟನ್, 1-2 ಸಲ ನೀರು ಹಾಕಿದ ತಕ್ಷಣ ಸಿಂಕ್ ಆಗಿಬಿಡ್ತದೆ. ಹಾಗಾಗಿ ಒಂದು 2 ಇಂಚಷ್ಟು ನಾನು ಜಾಸ್ತಿ ತೊಗೊಳ್ತೀನಿ. ಈಗ ಬರೀ ಮಾರ್ಕನ್ನು ಹಾಕ್ಕೊಳ್ಳೋಣ. ನಿಮ್ಗೆ ಏನಾದರೂ ಪ್ಯಾಂಟ್ ಹೊಲಿಲಿಕ್ಕೆ ಅಥವಾ ಮಾರ್ಕ್ ಹಾಕೋದಕ್ಕೆ ಭಾಳ ಕಷ್ಟ ಆಗ್ಲಿಕ್ಕತ್ತದ ಅನ್ನೋರು ಕಂಪ್ಲೀಟಾಗಿ ವಿಡಿಯೋನ ನೋಡ್ಕೊಳ್ರಿ. ಸೊ ನೋಡ್ಲಿಕ್ಕತ್ತಿರಲ್ಲ, ವೇಸ್ಟ್ ಸೈಜನ್ನು ಹಾಕ್ಕೊಂಡಿನಿ ಮೇಲೆ. ಇಲ್ಲಿ ನಮ್ಗೆ ಈಗ ವೇಸ್ಟ್ ಸೈಜ್ ನಮ್ಗೆ 52 ಬಂದದ. ಅದರ ಒಂದು 4th ಪಾರ್ಟ್ ಬರುವಂಥದ್ದು 13.5. ಅದಕ್ಕೆ ನೀವು 3 ಇಂಚನ್ನು ಆ್ಯಡ್ ಮಾಡಿಕೊಂಡು ಒಂದು ಸ್ಟ್ರೇಟ್ ಲೈನನ್ನು ಹಾಕ್ಕೊಳ್ಬೋದು. ಇದು ನಮ್ಮ ಸೀಟ್ ಲೆಕ್ಕ ಆಗಿರ್ತದೆ. ಸೀಟ್ ಮಾತ್ರ ನಾನು ಕರೆಕ್ಟಾಗಿ ಏನು ಹೇಳಿದ್ದೀನಲ್ಲ ಫಾರ್ಮುಲಾ, ಇದನ್ನ ಯೂಸ್ ಮಾಡಿಕೊಳ್ರಿ. ನಿಮ್ಗೆ ಕುತ್ಕೊಳ್ಬೇಕಾದ್ರೂ ಕೂಡ ಕಂಫರ್ಟೇಬಲ್ ಆಗಿ ಕುತ್ಕೋಬೋದು. ಆಮೇಲೆ ಕಾಟನ್ ಕ್ಲಾತ್ ಇರೋದ್ರಿಂದ ಭಾಳ ಬೇಗ ಸಿಂಕ್ ಆಗಿಬಿಡ್ತದೆ. ಹಾಗಾಗಿ 1 ಇಂಚು ನಾವು ಜಾಸ್ತಿನ ತೊಗೊಳ್ಬೇಕಾಗ್ತದೆ. ಈಗ ನಾನು ಸ್ವಲ್ಪ ಫ್ರೀ ಪ್ಯಾಂಟ್ ಇರೋದ್ರಿಂದ, ಅಂದರೆ ಇದು ಎಕ್ಸೆಲ್ ಸೈಜ್, ಯಾರು ಬೇಕಾದರೂ ಈ ಒಂದು ಮೆಜರ್ಮೆಂಟಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಬೋದು. ಸೊ ಕಾಲಿನ ಒಂದು ಹತ್ತಿರ ಈಗ ನಾನು ಫಸ್ಟು ಒಂದು 2 ಇಂಚ್ಗೆ ಮಾರ್ಕನ್ನು ಹಾಕ್ಕೊಳ್ತೀನಿ. ಯಾಕಂದರೆ ಗೊತ್ತಿರ್ಬೋದು ನಾವು ಜಾಸ್ತಿ ಇಲ್ಲಿ ಎಕ್ಸ್ಟ್ರಾ 2 ಇಂಚನ್ನು ಫೋಲ್ಡ್ ಮಾಡಲಿಕ್ಕೆ ತೊಗೊಂಡಿದ್ದೆ. ಸೊ ಮತ್ತೆ 2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೆ. ಅಲ್ಲಿಗೆ ಸ್ಟ್ರೇಟ್ ನಮ್ಗೆ ಕ್ರಾಚ್ ಲೈನಿಂದ ಸೀಟ್ ಲೈನಿಂದ ಕೆಳಗಡೆ ಲೈನ್ವರೆಗೂ ಒಂದು ಸ್ಟ್ರೇಟ್ ಲೈನನ್ನು ಹಾಕೋಣ. ಸೊ ಕ್ರಾಚ್ ಲೈನನ್ನು ಕರೆಕ್ಟಾಗಿ ನೋಡ್ಬೋದು ನೀವು. ಹಿಂಗೆ ಟರ್ನನ್ನು ಮಾಡಿಕೊಂಡು ಹಿಂಗೆ ಸ್ಟ್ರೇಟ್ ಲೈನನ್ನು ಹಾಕ್ಕೊಳ್ರಿ. ಇಲ್ಲಿ ಸೊಂಟದ ಸುತ್ತಳತೆಯನ್ನು ತೊಗೊಂಡಿದ್ರಲ್ಲ ಅದೇ ಸುತ್ತಳತೆಯ ಒಂದು ಸ್ಟ್ರೇಟ್ ಲೈನನ್ನು ಹಾಕ್ಕೊಂಡು ಕ್ರಾಚ್ ಲೈನನ್ನು ಟರ್ನ್ ಮಾಡಿಕೊಳ್ರಿ. ಈಗ ಕ್ರಾಚ್ ಲೈನಿಂದ ನಾವು ಸ್ಟ್ರೇಟ್ ಗೆರೆಯನ್ನು ತೊಗೊಂಡು ಈ ಥರ ಹಾಕೋಣ. ನಿಮ್ಗೆ ಸ್ಟ್ರೇಟ್ ಲೈನ್ ಹಾಕ್ಲಿಕ್ಕೆ ಬರಾಗತ್ತಿಲ್ಲ ಅಂತಂದ್ರೆ ನಿಮ್ಗೆ ಈ ಒಂದು ಕರ್ವಿಂಗ್ ಸ್ಕೇಲ್ ಕೂಡ ಸಿಗ್ತಾವೆ ಮಾರ್ಕೆಟ್ ಒಳಗೆ, ತೊಗೊಂಡು ಬಂದು ಹಾಕ್ಕೊಳ್ಬೋದು. ಈಗ ಎಲ್ಲಿ ನಮ್ಗೆ ಬೇಡವಾಗಿರ್ತದಲ್ಲ ಆ ಒಂದು ಕ್ಲೋತನ್ನು ಕಟ್ ಮಾಡಿ ತಗೊಂಡ್ಬಿಡ್ತೀನಿ.
ಬರೀ ಇವತ್ತು ಕನ್ನಡದೊಳಗೆ ನಾನು ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ. ಸೊ ನಮಗೇನಂದ್ರೆ ಪ್ಯಾಂಟು ಹೊಲಿಲಿಕ್ಕೆ ಬರಲಿಕ್ಕತ್ತಿಲ್ಲ, ಆಮೇಲೆ ಮಾರ್ಕ್ ಹಾಕೋದು ಕಷ್ಟ ಆಗ್ತದೆ ಅಂತನೋರಿಗೆ ಬೆಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಈಗ ಕೆಳಗಡೆ ಕಾಲಿಂದ ನಾವು ಕ್ರಾಸ್ ಲೈನ್ವರೆಗೂ ಸ್ಟ್ರೇಟ್ ಕಟ್ಟಿಂಗನ್ನು ಮಾಡ್ಕೊಂಡಿದ್ದೀನಿ. ಯಾವಾಗ ನಾವು ಮಾರ್ಕನ್ನು ಹಾಕೋದನ್ನ ನೀವು ನೋಡಿದ್ದೀರಿ. ಸೊ ಈಗ ನಾನು ಕ್ರಾಸ್ ಲೈನಿಂದ ಟರ್ನಿಂಗನ್ನು ನಾನು 3ಕ್ಕೆ ತೊಗೊಂಡಿದ್ದೀನಿ. ಅಲ್ಲಿಂದ ಮೇಲ್ಗಡೆ ನೋಡಿರಿ ಕರೆಕ್ಟಾಗಿ ಒಂದು ಟರ್ನಿಂಗನ್ನು ತೊಗೊಂಡು ಕಟ್ಟಿಂಗನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ನಮ್ಗೆ ಫೋಲ್ಡ್ ಮಾಡಲಿಕ್ಕೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಹಂಗೆ ಒಂದಿಷ್ಟು ಕಟ್ಟಿಂಗನ್ನು ಮಾಡ್ಕೊಂಡೀನಿ. ಇನ್ನು ಕಟ್ಟಿಂಗ್ ಎಲ್ಲ ಆದಮೇಲೆ ನಾವು ಓಪನ್ ಮಾಡಿ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಕ್ರಾಚ್ ಲೈನನ್ನು ಸೇರಿಸೋಣ. ಸೊ ಕ್ರಾಚ್ ಲೈನ್ ನೋಡ್ಬೋದು ನೀವು, ಅಲ್ಲಿಂದ ಸೇರಿಸಿ ಕರೆಕ್ಟಾಗಿ ನೋಡಿರಿ ಎಷ್ಟು ನೀಟಾಗಿ ಬಂದದ. ಕ್ರಾಚ್ ಲೈನು ಸ್ವಲ್ಪ ಜಾಸ್ತಿ ಇದ್ದಷ್ಟು ನಿಮ್ಗೆ ಕೂಡಲಿಕ್ಕೆ ಸೀಟ್ ಕರೆಕ್ಟಾಗಿ ಕಂಫರ್ಟೇಬಲ್ ಆಗಿರ್ತದೆ. ಈಗ ನಾವು ಇಲ್ಲೊಂದು ಶೇಪನ್ನು ತಗೊಳ್ಬೇಕು. ಅದು ಯಾವ ರೀತಿ ಶೇಪನ್ನು ತೆಗಿತೀನಿ ಅಂತ ಹೇಳಿ ಹೇಳ್ಕೊಡ್ತೀನಿ ಬರ್ರಿ. ಈಗ ನೋಡಿರಿ ನಾವು ಏನು ಆಗಲೇ ಹಾಕಿದ್ವಲ್ಲ ಇಲ್ಲಿಂದ ಹಿಡಿದು ಸೊ ಕಾಲಿನ ಹತ್ತಿರ ನೋಡಿರಿ ಇಲ್ಲಿಗೆ ಒಂದು 10 ಇಂಚಿನಷ್ಟು ನಾನು ತೊಗೊಂಡಿದ್ದೀನಿ. ಇನ್ನು ಇಲ್ಲಿಂದ 11ರಿಂದ 12ವರೆಗೂ ನೀವು ತೊಗೊಳ್ಬೋದು. ಇನ್ನು ಕ್ರಾಚ್ ಲೈನು ನಿಮ್ಮ ಸೊಂಟ ಸುತ್ತಳತೆ ಎಷ್ಟು ಬಂದಿರ್ತದಲ್ಲ 13.5 ಅಷ್ಟೇ ಬಂದಿದೆ ನಮ್ಮದು. ಸೊ ಅಲ್ಲಿಂದ ಸ್ವಲ್ಪ ಒಳಗಡೆ ನಾವು ಸ್ಟಿಚಿಂಗನ್ನು ಹಾಕೋಣ. ಈಗ ಸ್ವಲ್ಪ ಫಸ್ಟ್ ನಾನು ಅದನ್ನೇ ಕಟ್ಟಿಂಗನ್ನು ಮಾಡಿದ್ದೀನಿ, ಯಾವ್ದು ಬಟ್ಟೆ ಬೇಡಲ್ಲ. ಸೊ ಅಲ್ಲಿ ಮಾರ್ಕಿನ ಹಾಕ್ಕೊಂಡಿದ್ವಿ, ಅಲ್ಲಿಂದ 1 ಇಂಚು ಅಥವಾ 1.5 ಇಂಚನ್ನು ಬಿಟ್ಕೊಂಡು ನಾನು ಕಟ್ಟಿಂಗನ್ನು ಮಾಡಿ ತಗೊಂಡಿದ್ದೀನಿ. ಈಗ ಇಲ್ಲಿ 1 ಇಂಚಿನಷ್ಟು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಕಾಲಿನ ಕಡೆ ನಾವು ಕಾಲಿನ ಭಾಗಕ್ಕೆ ಏನಿರ್ತದಲ್ಲ ಅಲ್ಲಿ ಇದನ್ನು ಹಾಕಬೇಕು. ಈಗ ನಾನು ಕೆಳಗಡೆ ಅಟ್ಯಾಚನ್ನು ಮಾಡ್ಲಿಕ್ಕತ್ತೀನಿ. ಇದು ನಿಮ್ಗೆ ರೆಡಿಮೇಡ್ ಪಟ್ಟಿ 1 ಇಂಚಿಂದು ಕೂಡ ಸಿಗುತ್ತದೆ. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಬ್ಲೌಸಿಗೆ ಏನು ಹಚ್ಚೋದಿತ್ತಲ್ಲ ಅದನ್ನು ಇಲ್ಲಿ ಹಚ್ಲಿಕ್ಕತ್ತೀನಿ. ಈಗ ನಾವು ಪಟಾಲ ಪ್ಯಾಂಟಲ್ಲಿ ನಾವು ಕಟ್ ಮಾಡ್ಲಿಕ್ಕತ್ತೀವಿ, ಸ್ಟಿಚ್ ಮಾಡ್ಲಿಕ್ಕತ್ತೀವಿ ಅಂದರೆ ಅದಕ್ಕೆ ಸ್ವಲ್ಪ ಕ್ಯಾನ್ವಾಸ್ ದಪ್ಪ ಬೇಕಾಗ್ತದೆ. ಪ್ಯಾಂಟಿಗೆ ಅಟ್ಯಾಚ್ ಮಾಡೋದು ಸಿಗ್ತದೆ ನಿಮ್ಗೆ ಮಾರ್ಕೆಟ್ ಒಳಗೆ. ಈಗ ನೋಡ್ರಿ ನಾನು ಹಿಂಗಿಟ್ಟು ಒಂದು 1/4 ಇಂಚಿನಷ್ಟು ಇದ್ರ ಮೇಲೆ ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಹಾಕ್ಕೊಂಡೀನಿ. ನಂತರ ಅದನ್ನು ಒಂದು ಫೋಲ್ಡನ್ನು ಮಾಡಿಕೊಂಡು ಈಗ ಲಾಸ್ಟ್ ಎಂಡಿಗೆ ಒಂದು ಸ್ಟಿಚ್ಚನ್ನ ಹಾಕೋಣ. ಈ ಥರದ ಪ್ಯಾಂಟನ್ನು ಸ್ಟಿಚ್ ಮಾಡ್ಕೊಂಡ್ರಿ ಅಂದರೆ ಎಲ್ಲ ಕುರ್ತಿಗಳಿಗೂ ನಿಮ್ಗೆ ಇದು ಇವಾಗಿನ ಆ್ಯಕ್ಚುಲಿ ಟ್ರೆಂಡ್ ಆಗಿದೆ ಈ ಥರ ಪ್ಯಾಂಟ್ಗಳು. ಇವಾಗ ಕಾಲಿನ ಭಾಗ ಏನಿರ್ತದೆ ಅದರ ಕೆಳಗಡೆ ಎಲ್ಲ ಸ್ಟಿಚಿಂಗ್ ಅಂತೂ ಆಗ್ಯದ. ಅದಕ್ಕೊಂದಿಷ್ಟು ನಾನು ಲೇಸನ್ನು ಈಗ ಅಟ್ಯಾಚ್ ಮಾಡ್ಲಿಕ್ಕತ್ತೀನಿ. ನಿಮ್ಮ ಹತ್ರ ಇತ್ತು ಅಂದರೆ ನೀವು ಇಲ್ಲಿ ಹಚ್ಕೊಳ್ಬೋದು, ಬಟ್ ಇದು ಸ್ವಲ್ಪ ಚೆಂದ ಕಾಣಿಸ್ತದೆ, ಸ್ವಲ್ಪ ಲುಕ್ ನೋಡ್ಲಿಕ್ಕೂ ಅಂತ ಹೇಳಿ ನಾನು ಹಚ್ಚಿರೋದು. ಈಗ ನಾನು ಸೊಂಟದ ಹತ್ತಿರ ಇಲ್ಲಿ ಎಲಾಸ್ಟಿಕ್ಕನ್ನು ಹಾಕೋಣ. ಅದಕ್ಕೋಸ್ಕರ ನಾನು 2 ಇಂಚಿನಷ್ಟೇನು ಫಸ್ಟಿಗೆ ಬಿಟ್ಕೊಂಡಿದ್ವಲ್ಲ ಅಲ್ಲಿ ಫೋಲ್ಡನ್ನು ಮಾಡಿಕೊಂಡು ಈ ರೀತಿ ಕಂಪ್ಲೀಟಾಗಿ ಒಂದು ಫುಲ್ ರೌಂಡಾಗಿ ಸ್ಟಿಚ್ಚನ್ನು ಮಾಡ್ಕೊಂಡೀನಿ. ನಂತರ ಏನು ಮಾಡೋಣ, ಎಲ್ಲ ಸ್ಟಿಚ್ ಆದಮೇಲೆ ಸ್ವಲ್ಪ ಜಾಗ ನಾವು ಓಪನ್ ಬಿಟ್ಕೊಂಡು ಅಲ್ಲಿ ಎಲಾಸ್ಟಿಕ್ಕನ್ನು ನೀವು ಇದ್ರೊಳಗೆ ಹಾಕ್ಕೊಳ್ಬೋದು ಒಂದು ಪಿನ್ನಿನ ಒಂದು ಹೆಲ್ಪಿಂದ. ಈಗ ಕಂಪ್ಲೀಟಾಗಿ ಅದ್ರ ಮೇಲೆ ಒಂದು ಫುಲ್ ಸರ್ಕಲಾಗಿ ಒಂದು ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ಈಗ ನಂತರ ಒಂದು 2 ಇಂಚಿಂದು ಅಥವಾ 1 ಇಂಚಿಂದು ಯಾವುದು ನಿಮ್ಮ ಹತ್ರ ಇರ್ತದಲ್ಲ ಆ ಒಂದು ಎಲಾಸ್ಟಿಕ್ಕನ್ನ ಸ್ಟಿಚ್ ಮಾಡ್ಕೊಳ್ರಿ. ಇದಕ್ಕೆ ಒಂದು ಪಿನ್ನನ್ನು ಹಾಕ್ಕೊಂಡು ಒಳಗಡೆ ನಾವು ಸ್ವಲ್ಪ ಜಾಗನ ಬಿಟ್ಕೊಂಡಿದ್ದೆ. ಆಮೇಲೆ ಇದೆಲ್ಲ ಆದಮೇಲೆ ಬೇಕಿದ್ದರೆ ಜಾಯಿಂಟ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಂಡು ಕವರ್ ಮಾಡ್ಕೊಂಡ್ಬಿಡ್ಬೋದು. ನೋಡಿರಿ, ಇದನ್ನು ನಾವು ಹೊರಗಡೆ ಹೋದ್ವಿ ಅಂತಂದ್ರೆ ಪ್ಯಾಂಟ್ ಹೊಲಿಲಿಕ್ಕೆ ಕೊಡಲಿಕ್ಕೆ ಈ ಒಂದು ಪ್ಯಾಂಟಿಗೆ ಏನಿಲ್ಲ ಅಂದರೆ 200ರಿಂದ 300 ರೂಪಾಯಿ ತೊಗೊಳ್ತಾರೆ. ಆ ಒಂದು 200-300 ರೂಪಾಯಿ ಸೇವಿಂಗ್ ಮಾಡ್ದಂಗೆ ಆತು. ಇವತ್ತು ಮನ್ಯಾಗ ಕೂತ್ಕೊಂಡು ನೀವು ಈ ಒಂದು ಪ್ಯಾಂಟನ್ನು ಸ್ಟಿಚ್ ಮಾಡ್ಕೊಳ್ಬೋದು. ಹಂಗೆ ಈಸಿಯಾಗಿ ಹೇಳ್ಕೊಟ್ಟಿನಿ. ಇದು ಕಂಪ್ಲೀಟಾಗಿ ಫುಲ್ ಹೊರಗೆ ಬರೋವರೆಗೂ ನಾವು ಎಲಾಸ್ಟಿಕ್ಕನ್ನು ತಗೊಂಡು ಇನ್ನು ಈ ಒಂದು ಎಲಾಸ್ಟಿಕ್ಕನ್ನು ಸೈಜನ್ನು ನಾನಿಲ್ಲಿ ನಿಮ್ಮ ವೇಸ್ಟ್ ಸೈಜ್ ಎಷ್ಟಿರ್ತದಲ್ಲ ಅದಕ್ಕೆ 2 ಇಂಚ್ ಕಡಿಮೆ ಅಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಹೇಳೋದು ಸಿಂಪಲ್ ಟಿಪ್ಸನ್ನು ಹೇಳ್ತಿರ್ತೀವಿ. ಕಂಪ್ಲೀಟಾಗಿ ವಿಡಿಯೋನ ನೋಡ್ಕೊಳ್ರಿ, ಎಲ್ಲೂ ಕೂಡ ನೀವು ಸ್ಕಿಪ್ ಮಾಡಬೇಡ್ರಿ ಅಂತ ಹೇಳಿ. ಈಗ ನೋಡಿರಿ, ಅದಕ್ಕೆ ನಾನು ಹಿಂಗೆ ಇಂಟು ಮಾರ್ಕಾಗಿ ಸ್ಟಿಚ್ಚನ್ನು ಮಾಡಿಕೊಂಡು ಕಂಪ್ಲೀಟಾಗಿ ಅದನ್ನು ಕವರ್ ಮಾಡಿದೆ. ವಿಡಿಯೋ ಸ್ವಲ್ಪ ಭಾಳ ಲೆಂತಿ ಆಗೋದ್ರಿಂದ ಸ್ವಲ್ಪ ಏನಂದರೆ ಭಾಳ ಮುಂದೆ ಓಡಿಸೇನಷ್ಟೆ. ಈಗ ಕಾಲಿನ ಹತ್ತಿರ ಸ್ಟಿಚಿಂಗನ್ನು ಹಾಕೊಂಡು 1.5 ಇಂಚಿನಷ್ಟು ಬಿಟ್ಟು ನೀವು ಕರೆಕ್ಟಾಗಿ ಹಿಂದಿನ ಬಟ್ಟೆ ಮುಂದಿನ ಬಟ್ಟೆ ಜೋಡಿಸ್ತಾ ಸ್ಟಿಚ್ಚನ್ನು ಮಾಡ್ಕೊರಿ. ನೋಡಿ ನಾನು ಯಾವ ಥರ ಸ್ಟಿಚ್ಚನ್ನು ಹಾಕ್ಲಿಕ್ಕತ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ರಿ. ಈಗ ನೀವು ಆ ಕಡೆ ಏನು 1.5 ಇಂಚ್ ಬಂದಿತ್ತಲ್ಲ, ಇಲ್ಲೂ ಕೂಡ 1.5 ಇಂಚ್ ಬರೋಷ್ಟು ನೋಡಿಕೊಂಡು ಸ್ಟಿಚಿಂಗನ್ನು ಹಾಕ್ಕೊಂಡು
ಡಬಲ್ ಸ್ಟಿಚ್ಚನ್ನು ಇಲ್ಲಿ ಹಾಕಬೇಕು, ಸಿಂಗಲ್ ಸ್ಟಿಚ್ಚನ್ನು ಹಾಕ್ಲಿಕ್ಕೆ ಹೋಗಬೇಡ್ರಿ. ಎಸ್, ಇವತ್ತಿನ ಒಂದು ಟ್ರೌಸರ್ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಸೊ ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ಮತ್ತೆ ಮೀಟ್ ಆಗೋಣ. ಎಲ್ಲರಿಗೂ ಕೇಳಿಕತ್ತಿದ್ರು ಮೊನ್ನೆ ಯಾರೋ ಒಬ್ಬರು, ಸೊ ಪ್ಯಾಂಟಿನ ಒಂದು ವಿಡಿಯೋ ಹಾಕ್ರಿ ಅಂತ ಹೇಳಿ.